ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಮುಕ್ತಾಂಬಿಕಾ ಪಿಯು ಕಾಲೇಜು ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಸಮಾರಂಭ. ಕಲಬುರಗಿ ಡಿಸಿ ಫೌಜಿಯಾ ತರ್ನಂ ಅವರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಪ್ರದಾನ. ಶ್ರೀ ಸಿಮೆಂಟ್ ಕಾರ್ಖಾನೆ ವಿರುದ್ಧ ತಾರತಮ್ಯ ಆರೋಪ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಸುದ್ದಿಗೋಷ್ಠಿ. ವಿಜೃಂಭಣೆಯಿಂದ ನೆರವೇರಿದ ಸೌಹಾರ್ದ ಸಹಕಾರಿಗಳ ಕ್ರೀಡೋತ್ಸವ ಸಮಾರೋಪ ಸಮಾರಂಭ. ಅದ್ದೂರಿಯಾಗಿ ಜರುಗಿದ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯ 6ನೇ ವಾರ್ಷಿಕೋತ್ಸವ ಸಮಾರಂಭ. ಇದೀಗ ವಾರ್ತೆಗಳ ವಿವರ. ಶರಣಬಸವ ವಿದ್ಯಾವರ್ಧಕ ಸಂಘದ ಮುಕ್ತಾಂಬಿಕಾ ಪಿಯು ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ರಜತ್ ಮಹೋತ್ಸವ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಮುಕ್ತಾಂಬಿಕಾ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾವಿತ್ರಿ ಎಸ್ ಸಲ್ಗರ್ ಹಾಗೂ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು, ಮಕ್ಕಳಿಗೆ ಶಿಕ್ಷಣದ ಕಲಿಕೆಯಲ್ಲಿ ಒಂದು ಬಾಗಿಲು ಮುಚ್ಚಿದ್ರೆ ದೇವರು 1000 ಬಾಗಿಲು ತೆರೆದಿರುತ್ತಾನೆ. ಕಲಿಕಾ ಪರೀಕ್ಷೆಯಲ್ಲ, ಜೀವನದ ಪರೀಕ್ಷೆಯಲ್ಲಿ ಗೆಲ್ಲಬೇಕು. ವಿದ್ಯೆ ಎಂಬುದು ಅಭ್ಯಾಸಿಗರ ಕೈವಶ, ಅದನ್ನು ತಾಳ್ಮೆಯಿಂದ ಗೆಲ್ಲಬೇಕು ಎಂದು ಹೇಳಿದರು. ಆ ಗುರಿಯನ್ನು ಮುಟ್ಟಬೇಕು, ಛಲ ಅನ್ನೋದು ನಿಂಬಲ್ಲಿ ಇರಬೇಕಂತ ಆಗಲೇ ಮೇಡಮ್ ಅವ್ರು ಹೇಳಿದ್ರು. ನಿಂಬಲ್ಲಿ ಛಲ ಇರಬೇಕು. ಒಂದು ಉದಾಹರಣೆನೇ ತೆಗೆದುಕೊಡ್ರಿ. ಒಂದು ಇರುವಿ ಒಂದು ಏನಾರ ಒಂದು ತಿನ್ನಕ್ಕೆ ಸಕ್ರೆ ಅಥವಾ ಬೆಲ್ಲ ಹಿಡ್ಕೊಂಡು ಏರ್ತದೆ, ಒಂದು 1000 ಸರಿ ಆಗ್ತದೆ, 1000 ಸರಿ ಬೀಳ್ತದೆ, ಆದರೂ ತನ್ನ ಪ್ರಯತ್ನ ಬಿಡಂಗಿಲ್ಲ. ಯಾವಾಗ ತನ್ನ ಗುರಿ ಮುಟ್ಟಿದ್ರ ಹಾಗೆ ನಿಮ್ಮ ಸೋಲಿದ್ರು ನೀವು ಸೋಲು ಒಪ್ಕೋಬೇಡ್ರಿ. 1000 ಸರಿ ಬಿದ್ದರೂ 1000 ಸರಿ ಎದ್ದು ನಿಂತು ಛಲದಿಂದ ನೀವು ಮಾಡಿ ತೋರಿಸ್ಬೇಕು. ಅದು ನೀವು ಛಲಗಾರ್ತಿಯರಾಗಬೇಕು. ನಿಮ್ಮ ಜೀವನದ ಮಹತ್ವ ನೀವೆಲ್ಲರೂ ಅರ್ಕೊಳ್ಳಿ. ದೇವರು ಕೊಟ್ಟಿದ್ದು ಒಂದು ಜೀವನ ಅದ, ನೀವೆಲ್ಲರೂ ಸಾಧಿಸಿ ತೋರಿಸ್ಬೇಕನ್ನೋದೇ ನಮ್ಮೆಲ್ಲರ ಇಚ್ಛೆ. ನಿಮ್ಮ ಜೀವನ ನೀವು ಮಾಡ್ರಿ. ನೀವು ಒಬ್ಬರೇ ಬದುಕೋದು ದೊಡ್ಡದಲ್ಲ, ನಾಯಿ ಕುನ್ನಿಗಳನ್ನು ಬದುಕ್ತಾರೆ. ನೀವು ಬದುಕೋ ಮಂದಿ ಜೊತೆ 1000 ಮಂದಿಗೆ ಬದುಕೋ ಶಕ್ತಿ ನೀವು ಬಳಸ್ಕೋಬೇಕು. ನಿಮ್ಮಲ್ಲಿ ಒಬ್ಬರು ದಾಕ್ಷಾಯಿಣಿ ಆಗ್ಬೇಕು, ನೀಲಂಬಿಕಾ ಮೇಡಮ್ ಆಗ್ಬೇಕು, ಒಬ್ಬರು ಲಕ್ಷ್ಮಿ ಮೇಡಮ್ ಆಗ್ಬೇಕು, ಒಬ್ಬರು ಸೋದರಿ ಸಲಗರ್ ಮೇಡಮ್ ಆಗಬೇಕು. ಹೀಗೆಲ್ಲ ಅನೇಕ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಗಳು ನೀವು ಆಗಬೇಕು. ನೀವೆಲ್ಲರೂ ಮುಂದೆ ನನಗೆ ಈ ಸ್ಟೇಜ್ ಮೇಲೆ ಕಾಣಿಸುವಂಥ ವ್ಯಕ್ತಿತ್ವ ನೀವೆಲ್ಲರೂ ಬೆಳೆಸ್ಕೋತೀರ ಅನ್ನೋ ಭರವಸೆ ನನಗಿದೆ. ಇಂದು ನೀವೆಲ್ಲರೂ ಸಂಕಲ್ಪ ಮಾಡ್ರಿ. ನಾವು ಶ್ರಮ ಪಟ್ಟು ಸತತ ಪ್ರಯತ್ನದಿಂದ ಪರೀಕ್ಷೆಯಲ್ಲ, ಜೀವನ ಪರೀಕ್ಷೆದಲ್ಲೂ ಸಾಧನೆ ತೋರಿಸುತ್ತೇವೆ. ನೀವೆಲ್ಲರೂ ಮಾಡಿ ತೋರಿಸಬಲ್ಲರಲ್ಲ. ನೀವು ಎಲ್ಲರೂ ಗೆದ್ದು ತೋರಿಸ್ತೇವೆ ಅನ್ನೋ ಛಲ ಬೇಕು. ಗೆಲ್ಲುತ್ತೇವೆ ಅನ್ನೋ ಒಂದು ಜೈಕಾರ ಹಾಕ್ರಿ, ಜೋರಾಗಿ ಬರ್ಬೇಕು. ನೀವು ಹಿಂಗೆ ಗೆದ್ದೆ ಗೆಲ್ತೇವೆ ಅಂತ ಜೋರಾಗಿ ಗೆಲ್ಲುತ್ತೇವೆ, ಯಶಸ್ವಿ ಆಗೇ ಆಗುತ್ತೇವೆ ಅಂತ ಒಂದು ಜೋರಾದ ಘೋಷಣೆ ಹಾಕ್ರಿ. ನಮ್ಮ ಮಕ್ಕಳು ಮಾಡಿ ತೋರಿಸ್ತೀರಲ್ಲ ನೀವೆಲ್ಲರೂ.
ವೆರಿ ಗುಡ್, ವೆರಿ ಗುಡ್. ಇದೇ ಶಕ್ತಿ ನನಗೆ ಬೇಕಾಗಿದ್ದು. ನೀವೆಲ್ಲ ಮಾಡಿ ತೋರಿಸ್ರಿ. ನಮ್ಮ ಮಕ್ಕಳು ಹಿಂಗಿದ್ರೆ ನಮಗೂ ಆನಂದ ಇರುತ್ತದೆ. ನಮಗೂ ಇವತ್ತು ನಿಮ್ಮ ಶಕ್ತಿ ನೋಡಿ ನನಗೆ ಆನಂದ ಬಾಷ್ಪ ಬರಂಗಾಯಿತು. ಈ ಶಕ್ತಿ ನೀವು ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಹೋಗ್ರಿ. ಈ ಅಂದರೆ ಇದ್ರೆ ನೀವೆಲ್ಲ ಇದೆಲ್ಲ ಮಾಡೋಕ್ಕೆ ಸಾಧನೆ ಮಾಡೋಕ್ಕಾಗ್ತದೆ. ಈ ಹುಮ್ಮಸ್ಸು ಹುರುಪು ನೀವು ಜೀವಂತ ಕಳ್ಕೊಬೇಡ್ರಿ, ನಿರಾಶರಾಗಬೇಡ್ರಿ, ಮಾಡಿ ತೋರಿಸ್ತೇನೆಲ್ಲ ಛಲ ಬೆಳೆಸ್ಕೊಡ್ರಿ. ನಮ್ಮ ಸಲ್ಗಾರ್ ಮೇಡಮ್ ಹೇಳಿದ್ರು PUCಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ದು ಟ್ರೈನಿಂಗ್ ಬೇಕಂತ. ಅದನ್ನು ಅವ್ರು ಹೇಳ್ದಂಗೆ ನಾವು ಮಾಡೋಣ. ನಿಮಗೂ ಎಲ್ಲ ಸೌಲಭ್ಯ ಒದಗಿಸ್ಕೊಳ್ಳೋದೇ ನಮ್ಮದೆಲ್ಲ ಪ್ರಯತ್ನ ಇದೆ. ಈಗ ಆಗಲೇ CA ಫೌಂಡೇಶನ್ ಟ್ರೈನಿಂಗ್ ನಮ್ಮಲ್ಲಿ ನಡೆದಿದೆ. ಇಂದು ಎನ್ಯುವಲ್ ಡೇ ಫಂಕ್ಷನ್ ಇದೆ. ಇಂದು ಮುಕ್ತಾಂಬಿಕೆ ಕಾಲೇಜ್ ಹುಟ್ಟಿ 25 ವರ್ಷಗಳದು. ಸಿಲ್ವರ್ ಜೂಬ್ಲಿ ಆಯಿತು. 25 ವರ್ಷಗಳು ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಆಫೀಸರ್ಸ್ ಆಗಿದ್ದಾರೆ, JE ಆಗಿದ್ದಾರೆ. ಸಿಲ್ವರ್ ಜೂಬ್ಲಿ ನಿಮಿತ್ತವಾಗಿ ಪ್ರತಿ ವರ್ಷ ಅಕ್ಕ ಪ್ರಶಸ್ತಿ ಕೊಡಬೇಕೆಂದು ನಿರ್ಧರಿಸಲಾಗಿದೆ. ಸಂಸ್ಥೆಗೆ ಅಕ್ಕನ ಕೊಡುಗೆ, ಈ ಶರಣಬಸವೇಶ್ವರ ಸಂಸ್ಥೆಗೆ ಅಕ್ಕನ ಕೊಡುಗೆ ಭಾಳ ಇದೆ. ಮಾದೇವಿ ಅಕ್ಕವರು ಅಂತ ಇಲ್ಲಿ ಮನೆ ಮಗಳು ಅಕ್ಕವರಾಗಿ ಅವರು ಮಾದೇವಿ ಸ್ಕೂಲ್ ಮಾಡಿ ಮಹಿಳೆ ಎಂಪವರ್ಮೆಂಟ್ ಆಗಕ್ಕೆ ಫೌಂಡೇಶನ್ನೇ ಮಾದೇವಿ ಅಕ್ಕ ಸ್ಕೂಲ್ ಇದೆ. ಮುಕ್ತಾಂಬಿಕಾ ಅಕ್ಕ ಅಂದರೆ ನಿಮ್ಮ ಮುಕ್ತಾಂಬಿಕಾ ಕಾಲೇಜು. ನನ್ನ ತಾಯಿ ಚನ್ನಬಸಮ್ಮ ನಿಮ್ಮ ಅಪ್ಪಾಜಿಯವ್ರ ಅಕ್ಕ, ಅವರು ಕೂಡ ತಮ್ಮ ಮಗಳಿಗೆ ಕೊಟ್ಟು ಅಪ್ಪಾಜಿಯವ್ರ ಜೀವನ ಮತ್ತು ಈ ಸಂಸ್ಥೆಗೆ ನನಗೆ ಕೊಟ್ಟಿದ್ದಾರೆ. ಅವರು ಅಕ್ಕಂದೇ ತ್ಯಾಗ ಅಂತ ಹೇಳ್ಬೋದು. ಮಗಳಿಗೆ ಕೊಟ್ಟವರು ಸಂಸ್ಥಾನಕ್ಕೆ ಅಕ್ಕ ಆಗಿ ಅವರು ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ವಿಶ್ವದ ಸ್ತ್ರೀ ಕುಲದ ಜ್ಯೋತಿ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯರನ್ನ ಅಕ್ಕ ಎಂದು ಹೇಳಲಾಯಿತು. ಇಂಥ ಪವಿತ್ರ ಗೌರವ ಮಹತ್ವವುಳ್ಳ ಸಾಧನೆಗೆ ತಕ್ಕ ಅಕ್ಕ ಪ್ರಶಸ್ತಿ ಮೊದಲನೆಯದು ನಿಮ್ಮ ನೆಚ್ಚಿನ ದಕ್ಷ ಆಡಳಿತ ಅಧಿಕಾರಿ ಆಫೀಸರ್ ಆಗಿರುವ ಶ್ರೀಮತಿ ಸಾವಿತ್ರಿ ಶರಣು ಸಲ್ಗಾರ್ ಅಕ್ಕವರಿಗೆ ಕೊಡಲಾಗಿದೆ. ಶ್ರೀಮತಿ ಸಲ್ಗಾರ್ ಅಕ್ಕವರು ಇಂದಿನ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ನಿಮಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಆದರ್ಶರಾಗಿರುವರು. ಮನಸ್ಸು ಮಾಡಿದರೆ ವಿದ್ಯಾರ್ಥಿಯರನ್ನು ಏನಾಗಬಲ್ಲರು ಎಂಬುದಕ್ಕೆ ಇವರೇ ಉದಾಹರಣೆಯಾಗಿದ್ದಾರೆ. ಮೊದಲು ಅವರು ಸರ್ಕಾರಿ ವಸತಿ ನಿಲಯದ ವಿಚಾರಕರಾಗಿದ್ದರು. ತದನಂತರ ಕಷ್ಟಪಟ್ಟು ಓದಿ KPSC ಪರೀಕ್ಷೆ ಓದಿ ಪಾಸಾಗಿ ತಹಸೀಲ್ದಾರ್ ಆಗಿ ಈಗ ಸದ್ಯ ಅವರು ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ. ಇನ್ನೂ ಪ್ರಮೋಷನ್ ಆಗಿ ಮೇಲಿನ ಅಧಿಕಾರಿ ಆಗಲಿ ಎಂದು ಶರಣರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ, ಅವರ ಕುಟುಂಬದ ಮೇಲಿರಲಿ ಎಂದು ನಾನು ಬೇಡಿಕೊಳ್ಳುವೆ. ಅದಲ್ಲದೆ ಇವರ ಪತಿ ಬಸವ ಕಲ್ಯಾಣ್ MLA ಆಗಿರುವರು. ಅವರ ಹಿಂದೆ ಇವರ ಪ್ರಯತ್ನ ಬಹಳಷ್ಟಿದೆ. ಇಂಥ ಪ್ರಗತಿ ಕಂಡಿದ್ದಕ್ಕೆ ಈ ಕಾಲೇಜಿನ 25ನೇ ವರ್ಷದ ಮೊದಲನೇ ಅಕ್ಕ ಪ್ರಶಸ್ತಿ ಅವರಿಗೆ ಕೊಡಲಾಗಿದೆ. ಅವರ ಈ ಸಾಧನೆಗೆ ಎಲ್ಲ ಮಕ್ಕಳು ಎದ್ದು ನಿಂತವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಬಳಿಕ ಮಾತನಾಡಿದ ಸಾವಿತ್ರಿ S. ಸಲ್ಗರ್, ಹೆಣ್ಣು ಮಕ್ಕಳಿಗೆ ಓದಲು ಮದುವೆ, ಗಂಡ ಮಕ್ಕಳು ಅಡ್ಡಿ ಅಲ್ಲ, ಅವರೆಲ್ಲರೂ ಸ್ಫೂರ್ತಿದಾಯಕರು ಎಂದು ಮನಮುಟ್ಟುವಂತೆ ಹೇಳಿದ್ರು. ಅಪ್ಪಾಜಿ ಮತ್ತು ಅವ್ವಾಜಿ ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹ ಸಾಮ್ರಾಜ್ಯ ಕಟ್ಟಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನ ಇವತ್ತು ಸ್ಪೆಷಲ್ ಅಂದ್ರೆ ಇಡೀ ಮಹಿಳೆಯರನ್ನೇ ಕೂಡಿಕೊಂಡು ಮಹಿಳಾ ವಿದ್ಯಾರ್ಥಿಗಳನ್ನು ಸೇರಿಸಿ ಇವ್ರು ಹಿಂಗೆ ಬರೀಲತ್ತಾರ ಅಂಥೇಳೇ ಮೊದಲೇ ಗೊತ್ತಾದಂಗೆ ಕಾಣ್ತದೆ ನಮ್ಮ ದೇಶಕ್ಕೆ. ಅದಕ್ಕೇನೆ ಭಾರತದ ಮೊಟ್ಟ ಮೊದಲ ಇಂಜಿನಿಯರ್ ಕಾಲೇಜು ಪ್ರಾರಂಭ ಮಾಡಿದಂಥ ಸಂಸ್ಥೆ ಯಾವುದಾದ್ರೂ ಅದಂದ್ರೆ ಅದು ಶರಣ ಬಸವೇಶ್ವರ ಸಂಸ್ಥೆ ಅಂತಕ್ಕಂತಹ ನಿಟ್ಟಿನಲ್ಲಿ ನಿನ್ನೆ ತಾನೇ ಅಮ್ಮೋರಿಗೆ ಅವಾರ್ಡ್ ಬಂದದ್ದು. ನನಗಂತೂ ಬಹಳ ಮನ ತುಂಬಿ ನಾ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ಲತ್ತೀನಿ. ಇದು ಅವ್ರ ಮೇಲೆ ಎಷ್ಟು ಜುಮೇದಾರಿ ಕೊಟ್ಟಿತು ಅಂದ್ರೆ ನಾ ಇವತ್ತು ಹಿಡಿದೆ ಮತ್ತೆ ಸ್ಟಾರ್ಟ್ ಮಾಡ್ಲತ್ತೀನಿ ನೋಡಿ ನನ್ನ ಕೆಲಸ ಅಂಥೇಳಿ ಅವ್ರ ಕೆಲಸದ ಮುಖಾಂತರ ತೋರಿಸ್ಲತ್ತಾರ, ಬರೀ ಮಾತಿನ ಮುಖಾಂತರ ತೋರಿಸ್ಲತ್ತಿಲ್ಲ. ಇಂತಹ ಒಂದು ಕಾರ್ಯಕ್ರಮದ ಭಾಗವಾಗಿ ನನ್ನನ್ನು ಈ ಸಂಸ್ಥೆಗೆ ಯಾವಾಗಲೂ ಕೂಡ ಇವಳು ಯಾರು ಎನ್ನದೇ ಇವಳು ನಮ್ಮ ಮನೆಯ ಮಗಳು ಅಂತಕ್ಕಂತಹ ಒಂದು ಭಾವನೆಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ಈ ಒಂದು ರಜತ ಮಹೋತ್ಸವದ ಸವಿ ನೆನಪಿಗಾಗಿ ಅದು ನನಗೆ ಕರೆದದ್ದು ಒಂದು ವಾರದ ಹಿಂದೆ ಕರೆದಿರು ನನಗೆ ನೀವು ಗೆಸ್ಟ್ ಆಗಿ. ಹುಗ್ಗೆ ಸರ್ ಕಾಲ್ ಮಾಡಿದ್ರು, ಈ ಸರ್ತಿನೂ ಅವರು ನಿಮ್ಮನ್ನೇ ಪಾಯಿಂಟ್ ಔಟ್ ಮಾಡಿದ್ದಾರೆ, ಸಾವಿತ್ರಿ ಅವರಿಗೇನೇ ಕರೆಸ್ರಿ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಅಂತ ಹೇಳಿದ್ದಾರೆ, ನೀವು ಬರಲೇಬೇಕು ಅಂತ. ಹುಗ್ಗೆ ಸರಿಗೆ ಹೇಳಿದ್ನು, ನಂಗೆ ನೀವು ವರ್ಕಿಂಗ್ ಡೇದಾಗ ಇಟ್ಟರೆ ಮಾತ್ರ ಬರ್ತೀನಿ, ಸೂಟಿ ಇದ್ರೆ ಬರಲ್ಲ ಅಂತ. ಇಲ್ಲ ಮೇಡಮ್, ನೀವು ಯಾವತ್ತು ಹೇಳ್ತೀರಿ ಡೇಟ್ ಹೇಳ್ರಿ, ನಾವು ಅವತ್ತೇ ಬರ್ಕೋತೀವಿ ಅಂಥೇಳಿ. ನಾ ಹುಗ್ಗೆ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ನಮ್ಮ ಯಜಮಾನರು ಗುರುಗಳು ಹುಗ್ಗೆ ಸರ್. ಸರ್ ನೀವು ಬನ್ನಿ, ನನ್ನ ಆಫೀಸಿಗೆ ಬಂದು ಹೋದ್ಮೇಲೆ ನಾನು ಫೋನ್ ಮಾಡಿ ಹೇಳ್ದೆ ಹುಗ್ಗೆ ಸರ್ ಬಂದಿದ್ದರು ಅಂತ. ಮೊದಲವ್ರಿಗೆ ಕಾಲು ನಮಸ್ಕಾರ ಮಾಡಿದ್ದಿಲ್ಲ ಅಂತ ಕೇಳಿದ್ರಿ.
ಇನ್ನೊಂದೇನು ಕೇಳಿದ್ರಂದ್ರೆ ನಾ ಇವತ್ತು ಏನಾದ್ರೂ ಶಾಸಕಾಗಿ ಇಲ್ಲಿ ನಿಂತೀನಿ ಅಂದ್ರೆ ಅವ್ರದ್ದೊಂದು ಘಟನೆ ನೆನಪಿಸ್ಕೋಬೇಕು. ನಾ ಡಿಗ್ರಿ ಇದ್ದಾಗ ನನಗೆ ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ನೇ ಮಾರ್ಕ್ಸ್ ಕಮ್ಮಿ ಬಂದಿದ್ದವು. ಸರ್ ಮನೆಗೆ ಹೋಗಿ ಉದಾಕ್ ಕಾಲು ಬಿದ್ನು. ಸರ್ ನೀವು ನನಗೆ ಮಾರ್ಕ್ಸ್ ಹಾಕಿದ್ರೆ ನಾ PSI ಆಗಿ ತೋರಿಸ್ತೀನಿ ರೀ, ಅದನ್ನು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಲತ್ತೀನಿ, ನಂಗೆ ಯಾವುದೋ ಇದ್ರನ್ಯಾಗ ನನಗೆ ಆಗಿಲ್ಲ, ನನಗೆ ಹೆಲ್ಪ್ ಮಾಡಿರಿ ಅಂತ ಹೇಳಿದ್ನು. ಇದೇ ವರ್ಡನ್ನು ಭಾಳ ನೆನಪಿನ ಅವ್ರ ಅಂಗಳದ ನಿಂತು ಬಂದ ಕೇಸಿಂದ ಆಡಿದ್ದಂಥ ಮಾತುಗಳನ್ನು ಅವ್ರು ನೆನಪಿಸಿದ್ರಿ ಸರ್. ನನಗೆ ಹೆಂಗೆ ಅನ್ನಿಸ್ಲತ್ತದಂದ್ರೆ ಇದು 25 ಹೆಂಗದಂದ್ರೆ ಹುಗ್ಗೆ ಸರ್ ನಾ 25 ವರ್ಷದ ಯುವಕಾರೇನು ಅಂದಂಗಾರ. ನೀವೆಲ್ಲರೂ ಯಾರಿಗೆ ಕ್ಲಾಪ್ಸ್ ಹಾಕಿರೋ ಬಿಟ್ಟಿರೋ ಗೊತ್ತಿಲ್ಲ. ಹುಗ್ಗೆ ಸರ್ ಬಂದ್ರಪ್ಲೇನೆ ನಿಮ್ಮ ಎನರ್ಜಿ ಹೆಂಗಿರ್ತದ ಅಂತಂದ್ರೆ ನಾನು ಯಾಕೆ ಈ ಮಾತುಗಳನ್ನು ನಿಮ್ಮನ್ನು ಹೇಳತ್ತೀನಿ ಅಂದ್ರೆ ನೀವೆಲ್ಲರೂ ಇವತ್ತು ಕಲರ್ಫುಲ್ ಇದ್ದೀರಿ. ಲಕ್ಷ್ಮೀ ಮೇಡಮ್ ಅವರು ಹೆಂಗೆ ಲೈಫನ್ನು ತೊಗೊಂಡು ಹೋಗಬೇಕು, ನಾವು ಏನನ್ನ ಮಿಸ್ಟೇಕ್ ಮಾಡ್ತಿರ್ತೀವಿ ನಮ್ಮ ಲೈಫ್ನಾಗ, ನೀವು ಏನಾದರೂ ಇನ್ನೂ ಒಳ್ಳೆಯ ವ್ಯಕ್ತಿಗಳಾಗಬಹುದು ಅಂತಕ್ಕಂಥದ್ದನ್ನು ಭಾಳ ಕಥೆ ಮುಖಾಂತರ ನಿಮ್ಮನ್ನು ಭಾವನಾತ್ಮಕವಾಗಿ ತೊಗೊಂಡೋದ್ರು. ಹೌದಲ್ಲ? ನಿಜವಾಗ್ಲೂ ಇಂತಹ ಪರಿಸರದಲ್ಲಿ ವಿದ್ಯಾಭ್ಯಾಸ ಪಡಿತಾ ಇರ್ತಕ್ಕಂಥ ನೀವು ಭಾಳ ಭಾಳ ಲಕ್ಕಿ ಫೆಲೋಸ್ ಅಂದಂಗೆ. ಯಾಕಂದ್ರೆ ನಾ ಇರ್ತಕ್ಕಂಥ ವಾತಾವರಣ, ಯಾಕಂದ್ರೆ ಇಲ್ಲೇನು ಲೆಕ್ಚರ್ಸ್ ಭೀ ಏನು ಸಣ್ಣೋರಿಲ್ರಿ. ನನಗೆ ಯಾರು ನಿನ್ನೆ ಕಾಲ್ ಮಾಡಿ ನನ್ನ ಇನ್ಫಾರ್ಮೇಷನ್ ಕೇಳಿದ್ರು, ಸೀಸ್ ಎ ಗೋಲ್ಡ್ ಮೆಡಲಿಸ್ಟ್. ಅವ್ರು ಹೇಳಿದರು ನಂಗೆ, ಮೇಡಮ್ ನಾನು ಕೂಡ ಗೋಲ್ಡ್ ಮೆಡಲಿಸ್ಟ್ ಇದ್ದೀನಿ ರೀ ಮೇಡಮ್ ಅಂಥೇಳಿ. ಇದು ಎಷ್ಟು ಯಾಕೆ ಇಂಥ ಒಂದು ಪ್ರತಿಭೆಗಳಾಗಿರ್ಬೋದು, ಲೆಕ್ಚರ್ಸ ವಿದ್ಯಾರ್ಥಿನಿ ಸಮಾಗಮ ಇಲ್ಲಿ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದಂದ್ರೆ ಅವ್ರು ಮಾಡಿದಂಥ ಪರಿಶ್ರಮಕ್ಕೆ ನೀವು ವೇದಿಕೆ ಮೇಲೆ ಸನ್ಮಾನ ಮಾಡ್ತೀರಿ, ಅದು ಭಾಳ ದೊಡ್ಡ ಗುಣ ಅದ. ಕೆಲಸ ಎಲ್ಲೋನು ಕತ್ತಿ ದುಡ್ದಂಗೆ ದುಡಿತಾನೇ ಇರ್ತಾನೆ. ಅವ ದುಡಿಯೋನಿಗೆ ಒಂದು ಸ್ವಲ್ಪ ಸಾಂತ್ವನ, ಒಂದು ಪ್ರೀತಿಯ ಮಾತ, ನಿಂತು ನಂದು ಸಂಸ್ಥೆ ಬೆಳೆದದ ಅಂತಂಬದೇನು ಬೆನ್ನಿಗೇನು ನಾವೇನವ್ರಿಗೊಂದು ಕೋಟಿ ರೊಕ್ಕ ಕೊಟ್ಟಿರಲ್ಲ, ಬರೀ ಬೆನ್ನಿಗೊಂದು ಕೈ ಹಚ್ತೀವಲ್ಲ, ಅದು ಎಲ್ಲ ದೇವ್ರಿಗಿನ್ನ ದೊಡ್ಡ ಆಶೀರ್ವಾದ ಆಗಿರ್ತದೆ. ನಂತರ ಮಾತನಾಡಿದ ಶರಣಬಸವ ವಿಶ್ವವಿದ್ಯಾಲಯದ ಡೀನ ಡಾಕ್ಟರ್ ಲಕ್ಷ್ಮೀ ಮಾಕಾ ಅವರು ಮಕ್ಕಳಿಗೆ ವೃತ್ತಿ ಮಾರ್ಗದರ್ಶನ ಮೈಗೂಡಿಸಿಕೊಳ್ಬೇಕು, ವಿದ್ಯಾರ್ಥಿಯರು ಮಾನವೀಯತೆ ಮತ್ತು ನೈತಿಕತೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. People do, you are not in a position to take the decision still. You have to take the guidance from your teachers, your parents, and then choose your career wisely. But this is not happening with the students, because students come to take the admission. Let me remind you all students, you have to choose your career very wisely. In Shanbasava University, we are offering engineering courses, we are offering architecture course, we are offering pharmacy course, management courses, BBA, MBA, computer application courses, BCA, MCA course. Now which course you have to choose, you have to decide at the right time. You shouldn't choose because your friend has chosen. Always remember, God has given a unique feature to everyone. ನಾವು ಎಲ್ಲರೂ ಒಂದೇ ಥರ ಇಲ್ಲ, ದೇವರು ಎಲ್ಲರಿಗೂ ಬೇರೆ ಬೇರೆ ಸೃಷ್ಟಿ ಮಾಡಿಸಿದ್ದಾನೆ. ಎಲ್ಲರದು ಒಂದೇ ಥರ ಹೈಟ್ ಇರಂಗಿಲ್ಲ, ಒಂದೇ ಥರ ಕಲರ್ ಇರಂಗಿಲ್ಲ, ಒಂದೇ ಥರ ಕೂದಲ ಇಲ್ಲ, ಎಲ್ಲ ಬೇರೆ ಬೇರೆ ಇದ್ದೀರಿ. ಹೌದಾ? ಸೊ ನಿಮ್ಮ ಕರಿಯರ್ನು ಬೇರೆ ಬೇರೆ ಆಗಿರ್ತದೆ. ನಿಮಗೆ ಎದ್ರಲ್ಲಿ ಎಕ್ಸ್ಪರ್ಟೈಸ್ ಇದೆ, ನೀವು ಎದ್ರಲ್ಲಿ ಇಂಟ್ರೆಸ್ಟ್ ಅದ ಅಂಥ ಫೀಲ್ಡ್ ನೀವು ಚೂಸ್ ಮಾಡಬೇಕು. ನಿಮ್ಮ ಫ್ರೆಂಡ್ ಮಾಡ್ಯಾರಂತ ಮಾಡಬಾರ್ದು. ಭಾಳ ಮಂದಿ ಅಡ್ಮಿಷನ್ಗೆ ಬರ್ತೀರಿ, ಏನು ಮಾಡ್ಬೇಕಂತೀರಿ? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಯಾಕೆ ಎಲೆಕ್ಟ್ರಾನಿಕ್ಸ್ ಮಾಡ್ರಮ್ಮ, ನಿಮ್ಗೆ ನಾಳೆ ಹಾರ್ಡ್ವೇರ್ ಕಂಪ್ನೀಸಿಗೆ ಹೋಗ್ಬೇಕಂದ್ರೆ ಇಲ್ರಿ ನಮ್ಮ ಫ್ರೆಂಡ್ ನಿನ್ನೆ ಕಂಪ್ಯೂಟರ್ ಸೈನ್ಸ್ ಅಡ್ಮಿಷನ್ ತೊಗೊಂಡಾಳ, ನನಗೂ ಕಂಪ್ಯೂಟರ್ ಸೈನ್ಸ್ ಅಡ್ಮಿಷನ್ನೇ ಕೊಡ್ರಿ. ನಿಮ್ಮ ಫ್ರೆಂಡ್ ಮಾಡ್ಯಾಳಂತ ಮಾಡಬೇಡ್ರಿ, ನೀವು ಚೂಸ್ ಮಾಡಿರಿ. ನೀವು ನನ್ನ ಫ್ರೆಂಡ್ ಬೆಂಗ್ಳೂರಿಗೆ ಹೋಗ್ಲಿಕತ್ತಾಳ, ಮಮ್ಮಿ ನಾನು ಬೆಂಗ್ಳೂರಿಗೆ ಹೋಗ್ತೀನಿ, ಮೈಸೂರಿಗೆ ಹೋಗ್ಯಾಳ ನಾನು ಮೈಸೂರಿಗೆ ಹೋಗ್ತೀನಿ. ನಿಮ್ಮ ಫ್ರೆಂಡ್ ಹೋಗ್ತಾಳಂತ ಹೋಗ್ಬೇಡ್ರಿ, ನಿಮಗೆ ಎಲ್ಲಿ ಒಳ್ಳೇದದ ಅಂಥೇಳಿ ನೀವು ಚೂಸ್ ಮಾಡಿರಿ. ನಿಮಗೆ ನಾನು ಪ್ರೌಡ್ಲಿ ಒಂದು ಮಾತು ಹೇಳ್ಬೋದು, ಇಲ್ಲಿ ಓದಿದ್ದ ವಿದ್ಯಾರ್ಥಿಯರು ಇವತ್ತು ನಾವು ಯೂನಿವರ್ಸಿಟಿ ವಿಸಿಟಿಗೆ ನಮ್ಗೆ ಅವರು ಅಪ್ಪವ್ರು ಕಳಿಸ್ಕೊಡ್ತಾರೆ. ಯೂನಿವರ್ಸಿಟಿ ಎಲ್ಲ ಬೆಂಗಳೂರು ಪ್ರಮಾಣದಾಗಲಿ ಏನು ಮಾಡಾಕತ್ತಾರೆ, ಅದು ಕ್ವಾಲಿಟಿ ಎಜುಕೇಷನ್ ಇಲ್ಲಿನ ಮಕ್ಕಳಿಗೂ ಕೊಡ್ರಿ ಅಂತೇಳಿ. ಅಲ್ಲಿ ಯೂನಿವರ್ಸಿಟೀಸಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಪಾಠ ಮಾಡಬೇಕಂತ ಟೀಚರ್ಸ್ ಯಾರು ಅಂತಂದ್ರೆ ನಮ್ಮ ಯೂನಿವರ್ಸಿಟಿ ಮಕ್ಕಳದಾರ. ಅಲ್ಲಿ our students are teaching the students of Bangalore area, and those who have studied in Bangalore are coming to teach our students here.
ಅಲ್ಲಿ ಲಕ್ಷಾಂತರ ದುಡ್ಡು ಹಾಕಿ ಕಲಿತು ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ಪಾಠ ಮಾಡಕ್ಕೆ ಬರ್ತೀನಿ ಅಂತ ಬರಾಕತ್ತಾರ. ಆದ್ರೆ ನಾವು ಮೊದಲು ಅವಕಾಶ ಮಾಡಿಕೊಡೋ ನಮ್ಮ ಭಾಗದ ಮಹಿಳೆಯರಿಗೆ ಅಂಥೇಳಿ ಅಪ್ಪ ಅವರು ಇವತ್ತು ಭಾಳಷ್ಟು ಮಂದಿ ಹೆಣ್ಮಕ್ಳಿಗೆ ಉದ್ಯೋಗ ಇಲ್ಲಿ ವುಮೆನ್ ಇಂಜಿನಿಯರಿಂಗ್ ಕಾಲೇಜ್ನಾಗ ಕೂಡ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಯುನೀಕ್ ಫೀಚರ್. ದಿಸ್ ಇಸ್ ದ ಓನ್ಲಿ ವುಮೆನ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ದಿ ಎಂಟೈರ್ ಕಲ್ಯಾಣ ಕರ್ನಾಟಕ ರೀಜನ್ ಆ್ಯಂಡ್ ಸೆಕೆಂಡ್ ಇನ್ ದಿ ಕರ್ನಾಟಕ ರೀಜನ್, ಆ್ಯಂಡ್ ಇಟ್ ಈಸ್ ಬಿನ್ ಲಿಸ್ಟೆಡ್ ಎಟ್ ದಿ ನ್ಯಾಷನಲ್ ಲೆವೆಲ್ ನೌ. ಸೊ ಯು ಹ್ಯಾವ್ ಟು ಚೂಸ್. ಈಗ ನೀವೆಲ್ಲರೂ ಡಾಕ್ಟ್ರ್ ಆಗಬೇಕಂತೀರಿ, ಡಾಕ್ಟ್ರ್ ಆಗ್ಲಿಕ್ಕೆ ಆಗಿಲ್ಲ ಅಂತೇಳಿ ನೆಕ್ಸ್ಟ್ ಆಪ್ಷನ್ ಈಗ ಇಂಜಿನಿಯರಿಂಗ್ ಬರ್ತೀರಿ, ಅದು ಹಾರ್ಡಾಯಿತು ಅಲ್ಲ ಇದಕ್ಕೆ ಹೋಗ್ತೀನಿ ಅಂತಂತೀರಿ. ಆ ಥರ ಮಾಡಬೇಡ್ರಿ. ಏನೇನು ಕೋರ್ಸ್ ಅದಾವಂತ ಮೊದಲು ತಿಳ್ಕೋರಿ. ಇಲ್ಲಿ ಟೀಚರ್ಸ್ ಕೂಡ ಬಂದು ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ನಿಮಗೆ ಅಲ್ಲಿ ಹೋದ ತಕ್ಷಣ ಅಡ್ಮಿಷನ್ ಕೊಡೋಂಗಿಲ್ಲ, ನಿಮಗೆ ಕೋರ್ಸಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ದೆನ್ ಯು ಹ್ಯಾವ್ ಟು ಚೂಸ್ ನಾನು ಯಾವ ಕೋರ್ಸ್ ಮಾಡಲಿ ಅಂತೇಳಿ. ಈಗ ಆರ್ಕಿಟೆಕ್ಚರ್ ಕೋರ್ಸ್ ಇಷ್ಟು ಬ್ಯೂಟಿಫುಲ್ ಕೋರ್ಸ್ ಅದ ಅಂತಂದ್ರೆ ಯಾವ ಡಾಕ್ಟರ್ ಪ್ರೊಫೆಷನ್ಗಿಂತನೂ ಕಡಿಮೆ ಅಲ್ಲ. ಸೆಲ್ಫ್ ಕೋರ್ಸ್, ಯು ಕ್ಯಾನ್ ಅರ್ನ್ ಸೆಲ್ಫ್, ಯು ಕ್ಯಾನ್ ಬಿಕಮ್ ಎಂಟರ್ಪ್ರೆನರ್. ನೀವು ನಿಮ್ಮದೇ ಆದ ಒಂದು ಆಫೀಸ್ ಮಾಡ್ಕೋಬೋದು, ಡಾಕ್ಟರ್ಸ್ಗಿಂತ ಜಾಸ್ತಿ ಗಳಿಸ್ಬೋದು. ಅದು ಗುರ್ತಿರಂಗಿಲ್ಲ. ಅಡ್ಮಿಷನ್ ತೊಗೊಳಕ್ಕೆ ಬಂದಾಗ ನೀವು ಬರ್ತೀರಿ, ನೀವು CET ಬಂದು ಬರ್ತೀರಿ, ಬಟ್ ನಾವು ನಿಮ್ಗೆ ಅಡ್ಮಿಷನ್ ಕೊಡೋಕ್ಕಾಗಲ್ಲ. ಬಿಕಾಸ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ದವ್ರು ಏನು ಮಾಡಿದ್ದಾರೆ, ಅವ್ರದ್ದೊಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ಯಾರ, ನಾಟಾ ಅಂಥೇಳಿ. ಸೊ ನಾಟಾ ಎಕ್ಸಾಮ್ ಅಪಿಯರ್ ಆದ್ರಷ್ಟೇ ನಿಮಗೆ ಆರ್ಕಿಟೆಕ್ಚರ್ಗೆ ಅಡ್ಮಿಷನ್ ಕೊಡಕ್ಕೆ ಆಗ್ತದೆ. ತದನಂತರ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ MR ಹುಗ್ಗಿ ಅವರು, ಮಕ್ಕಳು ಕಷ್ಟಪಟ್ಟು ಇಷ್ಟದಿಂದ ಓದಬೇಕು, ಮುಂದೆ ಗುರಿ ಹಿಂದೆ ಗುರು ಅನ್ನು ಆರಾಧಿಸುತ್ತಾ ಮಕ್ಕಳು ವಿನಯತೆಯಿಂದ ಕಲಿಯಬೇಕು ಎಂದು ಹೇಳಿದ್ದಾರೆ. ಸತತ ಪ್ರಯತ್ನ, ಎಲ್ಲೇ ಒಂದು ಫೇಲ್ಯೂರ್ ಆದರೆ ಬಿಡಬಾರ್ದು ಅಂತ ಹೇಳಿದರು. ಅದಕ್ಕೊಂದು ಸಣ್ಣದೊಂದು ಹೇಳಿ ಒಂದೇ ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ತೀನಿ. ಒಂದು ಸಣ್ಣದು ಚುಟುಕು ಅಂದರೆ, ಒಂದು ಕಪ್ಪಿ ಒಂದು ಹಾಲಿನ ಕ್ಯಾನಲ್ಲಿ ಬಿದ್ದಿತ್ತಂತ. ಹಾರ್ಕೋತ ಹೋಗಿ ಒಂದು ಅರ್ಧ ಹಾಲಿತ್ತು, ಆ ಹಾಲಿನಲ್ಲಿ ಬಿದ್ದು ಬಿಡ್ತಂತೆ. ಅದು ಬಿದ್ದು ಅದು ಪ್ರಯತ್ನ ಮಾಡಕತ್ತು ಹೊರಗೆ ಬರಬೇಕಂತ. ಆ ಹಾಲಿನಲ್ಲಿ ಎಷ್ಟೊತ್ತಿರ್ತದೆ, ಅದು ಹೇಗೇನು ಮಾಡಿ ಹೊರಗೆ ಬರಬೇಕಂತದ, ಬರ್ಲಿಕ್ಕೆ ಆಗಲೇ ಇಲ್ಲ. ಅದು ಏನು ಮಾಡ್ತು, ಬಿಡಲಿಲ್ಲ. ಅದು ಮ್ಯಾಲ ಕೆಳಗ ಹಾರಾಡೋದ್ರಿಂದ ಅದು ನಿಮಗೆ ಗೊತ್ತದ, ಹಾಲಿನಾಗ ಏನು ತಯಾರಾಗ್ತದೆ, ಬೆಣ್ಣೆ. ಆ ಬೆಣ್ಣೆ ಏನಾಯಿತು, ಗಟ್ಟಿಯಾಗಿ ಬಿಡ್ತು. ಜರ ಒಂದು ಮುದ್ದೆ ತಯಾರಾಯ್ತು. ಆ ಬೆಣ್ಣೆ ಮುದ್ದೆ ಮೇಲೆ ಕುಂತು ಎಕ್ದಮ್ ಟಪ್ಪತ್ತು ಹಾರಿಬಿಡ್ತು. ಅದಕ್ಕೆ ಸಪೋರ್ಟ್ ಸಿಕ್ತು, ಅಂದರೆ ಸ್ಟ್ರಾಂಗ್ ಲಿಕ್ವಿಡ್ ಹೋಗಿ ಸ್ವಲ್ಪ ಗಟ್ಟಿಯಾಗಿತ್ತಲ್ಲ, ಅದರಿಂದ ಹಾರಿ ಬರ್ತದೆ. ಅಂದ್ರೆ ಇಷ್ಟೇ, ಆ ಕಪ್ಪಿ 1000 ಸಲ ಹಾರಿರ್ಬೋದು, ಅದರ ಕಡೆಗೂ ಸಕ್ಸಸ್ ಆಯ್ತಲ್ಲ. ಹಂಗೆ ಅವಾಜಿಯವರು ಹೇಳೋ ಮಾತಂದ್ರೆ, ನೀವು ಬಿಡಬೇಡ್ರಿ, ಮನುಷ್ಯಗ ಸತತ ಪ್ರಯತ್ನದಿಂದ ಏನು ನೀವು ಸಕ್ಸಸ್ಫುಲ್ ಆಗ್ತೀರಿ ಅನ್ನೋಂಥ ಮಾತು ಹೇಳಿದರು. ಲಕ್ಷ್ಮೀ ಮೇಡಮ್ ಅವರು ಈ ಕರಿಯರ್ ಬಗ್ಗೆ ವಾಟ್ ಐ ಶುಡ್ ಬಿಕಮ್ ನೆಕ್ಸ್ಟ್ ಅನ್ನೋಂಥದ್ದು ನಿಮಗೆ ಭಾಳ ಸವಿಸ್ತಾರವಾಗಿ ಹೇಳಿದರು. ನಾವು ಅಲ್ಲಿ ಮೇಲಿನ ಕಾಲೇಜಿನಲ್ಲಿ ಆ ಕ್ಯಾಂಪಸ್ನಲ್ಲಿ ಸುಮಾರಾಗಿ 30 ವರ್ಷ ಕೆಲಸ ಮಾಡಿದ್ದೀನಿ. ಅದು ಅಗದಿ ಸುಂದರವಾದಂಥ ಕ್ಯಾಂಪಸ್ಸು ಮತ್ತು ಅಷ್ಟೇ ಅಕಾಡೆಮಿಕಲಿ ಸ್ಟ್ರಾಂಗ್ ಇದ್ದಂಥದ್ದು. ಮತ್ತು ಈಗ ನಾವು KGಲಿಂದ PGಯಿಂದ ಬೆಳೆದೆವು. ಆಗಿನ ನೋಡಿದರೆ ನಾವು ಸುಮಾರು ಒಂದು 35-40 ವರ್ಷ ಹಿಂದೆ ನೋಡಿದರೆ, ಈಗ ನೋಡಿದರೆ ಜಗಜಾಂತರ ಬೆಳೆದೆ. ಅವಾಜಿಯವರ ಕೈಯಲ್ಲಿ ಅಪ್ಪಾಜಿಯವರ ಏನು ಬ್ಲೆಸ್ಸಿಂಗ್ಸ್ನಿಂದ ಇವತ್ತು ಹೆಮ್ಮರವಾಗಿದೆ ನಮ್ಮ ಸಂಸ್ಥೆ. ಇಡೀ ಗುಲ್ಬರ್ಲಿಂದ ಯಾರೇ ಎಲ್ಲೇ ಹೋಗಿರಂದ್ರೆ, ಎಲ್ಲಿ ಕಲ್ತೀರಿ ಅಂದರೆ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಕಲ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವುದೇ ಒಂದು ದೇಶ ಸಕಲ ಐಶ್ವರ್ಯಭರಿತವಾಗಿರಬಹುದು, ಆ ಬರೀ ಗುಡ್ಡ ಗಾಡು ಅಥವಾ ಏನು ರೋಡ್ಲಿಂದಂತ ಅದು ಸುಂದರವಾದಂಥ ದೇಶ ಅನ್ನಲಿಕ್ಕೆ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಜನರು, ವಿದ್ಯಾರ್ಥಿಗಳು ಸುಸಂಸ್ಕೃತವಾಗಿ ಬೆಳಿಬೇಕು. ಸುಸಂಸ್ಕೃತವಾಗಿ ಬೆಳಿಬೇಕಂದ್ರೆ ಸರ್ವತೋಮುಖವಾಗಿ ಬೆಳಿಬೇಕು. ಸರ್ವತೋಮುಖವಾಗಿ ಬೆಳಿಬೇಕಂದ್ರೆ ಅವ್ರ ಬಳಿ ಎಲ್ಲ ಏನು ಕ್ವಾಲಿಟೀಸ್ ಇರಬೇಕು. ಹೇಗೆ ಶಾರೀರಿಕವಾಗಿ, ಬೌದ್ಧಿಕವಾಗಿ, ನೈತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳಿಬೇಕು. ಬರೀ ವಿದ್ಯೆ ಒಂದೇ ಅಲ್ಲ, ಶಾರೀರಿಕ ಅಷ್ಟೇ ಅಲ್ಲ, ನೈತಿಕ ಮಟ್ಟವನ್ನು ನಾವು ನೈತಿಕದಿಂದ ಬೆಳಿಬೇಕು. ಇಲ್ಲಿ ಈ ಸಂಸ್ಥೆಯಿಂದ ನಾವಿಲ್ಲಿ ಕಲಿಯೋದ್ರಿಂದ ನಮಗೊಂದು ಸುಸಂಸ್ಕೃತವಾದಂಥ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ ಸರ್. ನಮಗಿಲ್ಲಿ ಕ್ಯಾಂಪಸ್ಗೆ ಅವ್ರು ಹೇಳ್ತಾರೆ, ಪೇರೆಂಟ್ಸು ಬಂದು ಕೂಡ ಈ ಕ್ಯಾಂಪಸ್ನಾಗ ಬಂದು ಕೂಡ ಏನೋ ಒಂಥರ ನಮಗಿಲ್ಲಿ ಇದು ಬರ್ತಾರೆ ನೋಡ್ರಿ, ಎನರ್ಜಿ ಬರ್ತದೆ ನಮಗಿಲ್ಲಿ. ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು. ನಮ್ಮ ಮಕ್ಕಳು ಕೂಡ ಅವ್ರು ಹೇಳ್ತಾರೆ, ಸರ್ ನಾವು ಇಲ್ಲಿ ಬಿಟ್ಟು ಹೋಗಿದ್ದೇವೆ ಅಂದ್ರೆ ನಮಗೆ ಭಾಳ ನೆನಪು ಬರ್ತಾರೆ ಈ ಕಾಲೇಜ್ದು ಅಂತ. ಅಂದರೆ ಬಿಟ್ಟು ಹೋದ್ಬಳ ಗೊತ್ತಾಗ್ತದೆ ಮನುಷ್ಯಗೆ. ಅದಕ್ಕೆ ಈ ಲಕ್ಷ್ಮೀ ಮೇಡಮ್ ಅವರು ಹೇಳಿದ್ರು, ತಂದೆ ತಾಯಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಮುಂದೆ ಗೊತ್ತಾಗ್ತದೆ. ನೀವು ಯಾವಾಗ ದೊಡ್ಡವರಾದ ಬಳಿಕ ಈ ರೆಸ್ಪಾನ್ಸಿಬಿಲಿಟಿ ಬಂದಾಗ ಗೊತ್ತಾಗ್ತದೆ. ಅದಕ್ಕೆ ನಮ್ಮಲ್ಲಿ ಯಾವುದು ಏನು ಮೊಬೈಲ್ ಇಲ್ಲ, ಏನಿಲ್ಲ, ಏನು ಅಂಥ
ಸಿಚುವೇಶನ್ ತಾವು ಮಕ್ಕಳು ನಮ್ಮದು ಹೋದ ವರ್ಷ ಅವಾಜಿಯವರೇ ಭಯಂಕರ ಬೆಸ್ಟ್ ರಿಸಲ್ಟ್ ತಂದೆವು. ಓವರಾಲ್ 90%, 97 ಟಾಪ್ ಹುಡುಗಿ ತೊಗೊಂಡಿದೆ. ಭಾಳಷ್ಟು ಒಂದು 30-40 ಹುಡುಗರು ಡಿಸ್ಟಿಂಕ್ಷನ್ ತೊಗೊಂಡಿದ್ದೇವೆ. ಭಾಳ ಚೆನ್ನಾಗಿ ಪಾಠ ನಡೀತಾ ಇದೆ ಇಲ್ಲಿ ನಮ್ಮಲ್ಲಿ. ಮತ್ತು ಇನ್ನೊಂದು, ತಾವು ಬಂದು ನಮ್ಮನ್ನೆಲ್ಲ ಉದ್ದೇಶಿ ನಮಗೆಲ್ಲ ಒಂದು ಎನರ್ಜಿ ಬೂಸ್ಟಿಂಗ್ ಆಯಿತು ಅಂತ ನಾನು ಅನ್ಕೋತೀನಿ. ಮತ್ತು ಶರಣು ಸಲ್ಗಾರ್ ಮೇಡಮ್ ಅವರು, ಸಾವಿತ್ರಿ ಮೇಡಮ್ ಅವರು ಹೇಳಿದರು, ಅವರು ಮನೆಯವ್ರದ್ದು ನಾವು ಗುರುಗಳು ಅಂತ. ಆ ಶರಣು ಎಲ್ಲಾಕೆ ಸಿಗಲಕ್ಕ, ಅವರು ಈವನ್ ರೈಲ್ವೆ ಸ್ಟೇಷನ್ ಸಿಗಲಿ ಇದಾಗಲಿ ಅವ್ರ ಪಾದಕ್ಕೆ ಮುಟ್ಟೆ ನಮಸ್ಕಾರ ನನಗೆ ಮಾತಾಡ್ತಾರೆ. ಯಾಕಂದ್ರೆ ನನ್ನ ಬಗ್ಗೆ ಬಹಳ ಅಭಿಮಾನ ಇಟ್ಟಾರ. ನಾನು ವಿದ್ಯಾರ್ಥಿನಿ ಹೌದು, ನಾನು ಹೆಮ್ಮೆ ಅಂತ ಹೇಳ್ಕೊಬೋದು. ಯಾಕಂದ್ರೆ ಅಂಥ ಸ್ಥಾನಕ್ಕೆ ಹೋದರೂ, ಉನ್ನತ ಸ್ಥಾನಕ್ಕೆ ಹೋದರೂ ಸಹಿತ ಗುರು ಅಂತ ನಮಗೆ ಟ್ರೀಟ್ ಮಾಡಿ ರೆಸ್ಪೆಕ್ಟ್ ಕೊಡ್ತಾರಲ್ಲ, ಅದರಂಥದ್ದು ಏನು ಪುಣ್ಯ ಯಾವುದೂ ಅಲ್ಲ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಅವರು ನಮ್ಮ ಬಗ್ಗೆ ನೆನಪಿಟ್ಟಿರಲ್ಲ. ಅದಕ್ಕೆ ಶರಣು ಸಲ್ಗಾರ್ ಅವರಿಗೆ ನನ್ನ ಥ್ಯಾಂಕ್ಸ್ ತಿಳಿಸ್ರಿ ಮೇಡಮ್, ಇಷ್ಟೆಲ್ಲ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಟಿರಲ್ಲ ಅಂತ. ಅದಕ್ಕೆ ಇವತ್ತಿನ ದಿವಸ ಏನು ನಾವು ಮುಂದಿನ ಯಾವ ಕಾಲೇಜ್ಗೆ ಹೋಗ್ಬೇಕು, ಯಾವ ಕೋರ್ಸ್ ಮಾಡಬೇಕು ಅನ್ನೋಂಥದ್ದೆಲ್ಲ ಸವಿಸ್ತಾರವಾಗಿ ಕೇಳಿದಿರಿ. ಈಗ ಊಟದ ಸಮಯ ಭಾಳ ಟೈಮ್ ಆಗಿದೆ, ನಾನು ಹೆಚ್ಚಿಗೆ ತಗೊಳ್ಳಲ್ಲ. ಯಾಕಂತಂದ್ರೆ ಮುಂದೆ ನಮಗೂ ಏನು ನಿಮಗೆ ಅನ್ನಿಸ್ಬೋದು ದ ಫುಡ್ ಏನು ನಮ್ಮ ಇದರಲ್ಲಿ ವೇಟ್ ಮಾಡ್ತಾಯಿದೆ. ಅದಕ್ಕೆ ಅವಾಜಿಯವರು ನಮ್ಮ ಕಾಲೇಜ್ಗೆ ಬಂದು ಪಾದಾರ್ಪಣೆ ಮಾಡಿ ಈ ಸ್ಟ್ಯಾಚ್ಯೂ ಓಪನಿಂಗ್ ಮಾಡಿದಕ್ಕಾಗಿ, ಬಿಲ್ಡಿಂಗ್ ಓಪನ್ ಮಾಡಿ ಸಮಾರಂಭದಲ್ಲಿ ಸಾವಿತ್ರಿ ಎಸ್ ಸಲ್ಗರ್ ಅವರಿಗೆ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಪ್ರತಿಷ್ಠಿತ ಅಕ್ಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಶಿವಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಣಯ ಭಯಂಕರ ದಿಗಿರಾರ ಶಿವ ಶಿವ ಹರ ಹರ ಜಯ ಜಯ ದಿಗಿರಾರ ಪ್ರಿಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಣಯ ಭಯಂಕರ ದಿಗಿರಾರ ಸ್ವಾಮಿಗೆ ಮುಕ್ಕಲು ಕಟ್ಟಿಂದೆ दिल डूबा नीली आंखों में ये दिल डूबा महबूबा महबूबा बस ये जान ले महबूबा पसंद कंडी बंदो नोड़ी कॉटन कंडी करगो मुझे तिन्नो कंडी नोड़ी कॉटन कंडी सबका पसंद कंडी बंदो नोड़ी कॉटन कंडी ओ मेरी कॉटन कंडी जब से मिला तेरा साया मुझे हर बार तू भाया लाया सपने हजार तू लाया ऐसे ऐसे हाँ ऐसे 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 जैसे आशिकों में जिसका टाइटल टाइटैनिक आशिकों में जिसका टाइटल टाइटैनिक किनारा दिखा कर डुबा दे गया झल्ला मेरा आशिक झल्ला बल्ला मेरा बलमा झल्ला बल्ला मेरा झल्ला बल्ला बल्ला पिलगये कटेश सूडकबोतुंतवो कानकबोतुंतवो पिलगये कटेश सूडकबोतुंतवो
ಮಂಚದಲ್ಲಿ ಒಂದು ಮಧ್ಯರಾತ್ರಿ ಚಿನುಕಿಗಳು ಕಿಟಕಿಲಿ ಬೆಳದಿಂಗಳ ರೂಪದಲ್ಲಿ हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी। मुझको हुई न खबर, चोरी चोरी छुप छुप कर, मुझको हुई न खबर, चोरी चोरी छुप छुप कर, कब प्यार की पहली नजर है, ले गई ले गई दिल ले गई ले गई, ले गई ले गई दिल ले गई ले गई। ಹೇಗಿದೆ ಜೀವನ? ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಸಮಾರಂಭದಲ್ಲಿ ಉಪನ್ಯಾಸಕರಾದ ಸುನಿತಾ ಕೆ, ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್, ಡಾಕ್ಟರ್ ಪುಟ್ಟಮಣಿ, ಡಾಕ್ಟರ್ ಕಲ್ಪನಾ ಬಿ, ಮೀನಾಕ್ಷಿ, ಮಧುಮತಿ, ಮೋನಮ್ಮ ವಿ ಸೇರಿದಂತೆ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. 2024-25ನೇ ಸಾಲಿನ ಅತ್ಯುತ್ತಮ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿದ್ದಕ್ಕಾಗಿ ಅಧಿಕಾರಿಗಳು ಮತ್ತು ಸಂಸ್ಥೆಗಳಿಗೆ
ಪ್ರಶಸ್ತಿ ಘೋಷಿಸಿದ್ದು, ಜನರಲ್ ಕೆಟಗರಿ ವಿಭಾಗದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿ ಬಿ ಫೌಜಿಯಾ ತರ್ನಮ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನವದೆಹಲಿಯ ದೆಹಲಿ ಕಂಟೋನ್ಮೆಂಟ್ ಪ್ರದೇಶದ ಮಾಣಿಕಾ ಶಾ ಸೆಂಟರ್ನಲ್ಲಿ ನಡೆದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾರತ ಚುನಾವಣಾ ಆಯೋಗವು 2024-25ನೇ ಸಾಲಿನ ಅತ್ಯುತ್ತಮ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿದ್ದಕ್ಕಾಗಿ ಅಧಿಕಾರಿಗಳು ಹಾಗೂ ಸಂಸ್ಥೆಗಳಿಗೆ ಪ್ರಶಸ್ತಿ ಘೋಷಿಸಿದ್ದು, ಜನರಲ್ ಕೆಟಗರಿ ವಿಭಾಗದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿ ಬಿ ಫೌಜಿಯಾ ತರ್ನಮ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. Recognition to Ms. Fauzia Tarannum B, DEO, Kalburgi, Karnataka. Recognized for the improvement of the health of the electoral roll with special focus on the enrollment of young PWD transgenders for smooth conduct of the general elections. Agle Puraskar. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಹಾಗೂ ಬೆನಕನಹಳ್ಳಿಯಲ್ಲಿರುವ ಶ್ರೀ ಸಿಮೆಂಟ್ ಕಾರ್ಖಾನೆ ರೈತರಿಗೆ ತಾರತಮ್ಯ ಮಾಡುತ್ತಿದೆ. ಸರ್ಕಾರದ ಆದೇಶ ಧಿಕ್ಕರಿಸಿ ಕೊಡಬೇಕಾದ ಪರಿಹಾರ ನೀಡುತ್ತಿಲ್ಲ. ಈ ಬಗ್ಗೆ ಗಮನ ಹರಿಸಬೇಕಾದ ಸಚಿವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಮಾಜಿ ಸಚಿವ ರಾಜ್ಕುಮಾರ್ ಪಾಟೀಲ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ನಿಷ್ಕ್ರಿಯಗೊಂಡಿದೆ. ಸಚಿವ ಶಣ್ಪ್ರಕಾಶ್ ಪಾಟೀಲ್ ಅವರು ರೈತರ ಪರ ನಿಲ್ಲುವುದು ಬಿಟ್ಟು ಕಾರ್ಖಾನೆ ಪರ ನಿಂತಿದ್ದಾರೆ ಎಂದು ದೂರಿದ ಅವರು, ರೈತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು. ಹಾರಿಕೆ ಉತ್ತರ ನೀಡದೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಹೈಕೋರ್ಟ್ ನ್ಯಾಯಾಧೀಶರಿಂದ ಸಮಿತಿ ರಚನೆ ಮಾಡಿ ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಹಲವು ಲೋಪಗಳು ಕಂಡರೂ ಕೂಡ ಅದರ ಬಗ್ಗೆ ನಾವು ಮಾತಾಡಲಿಲ್ಲ. ಜಮೀನು ಕಳೆದುಕೊಂಡ ರೈತರು ಹಲವು ಬಾರಿ ಹೋರಾಟ ಮಾಡಿದ್ದಾರೆ. ಹಲವು ಜಿಲ್ಲಾಧಿಕಾರಿ ಬಂದು ಹೋದ್ರೂ ಏನೂ ಪ್ರಯೋಜನವಾಗಿಲ್ಲ. ಸೇಡಂ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ 20 ಇಲಾಖೆಗಳ ಮುಖ್ಯಸ್ಥರು ಸೇರಿ ಸಭೆ ನಡೆಸಿ ನಡುವಳಿ ಪಾಸ್ ಮಾಡಿದ್ದಾರೆ. ಅದರಲ್ಲಿ ರೈತರಿಗೆ ಕೊಟ್ಟಿರುವ 11,68,000 ಹಣ ನೀಡಿದ್ದಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ 3,67,000 ಕಡಿಮೆ ಹಣ ನೀಡಿದ್ದಾರೆ. ಕಡಿಮೆ ಹಣ ನೀಡಿದ್ದಕ್ಕೆ ಎಲ್ಲ ರೀತಿ ದಾಖಲೆ ಪರಿಶೀಲನೆ ಮಾಡಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಬೆನಕನಹಳ್ಳಿ ಕೋಡ್ಲಾ ಗ್ರಾಮದ ರೈತರು ಬಾಕಿ ಹಣ ನೀಡಬೇಕೆಂದು ತೀರ್ಮಾನ ಆಗಿದ್ದು, ಇಲ್ಲಿಯವರೆಗೆ ಯಾವುದೇ ರೀತಿಯ ಹಣ ಬಂದಿಲ್ಲ ಎಂದು ದೂರಿದ್ದಾರೆ. ಇದೇ ವೇಳೆ ಜಮೀನು ಕಳೆದುಕೊಂಡ ರೈತರೊಂದಿಗೆ ತಾರತಮ್ಯವನ್ನ ಸರಿಪಡಿಸಿ ತಕ್ಷಣವೇ ರೈತರಿಗೆ ಕೊಡಬೇಕಾದ ಹಣ ಕೊಡಬೇಕು. ಇಲ್ಲವಾದರೆ ಫೆಬ್ರವರಿ 15ರಂದು ನಿರಂತರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕುಡಿಯೋ ನೀರಿರಬಹುದು, ಶೌಚಾಲಯಗಳ ವ್ಯವಸ್ಥೆ ಇರಬಹುದು, ಶಾಲಾ ಕಾಲೇಜುಗಳಿಗೆ ಒಂದು ಸುಂದರೀಕರಣ ಇರಬಹುದು, ಇದ್ಯಾವುದು ಕೂಡ ಕಂಪನಿಯ CSR ಫಂಡ್ನಲ್ಲಿ ಮಾಡಬೇಕಾಗಿ ಅದನ್ನು ಕೂಡ ಮಾಡಿಲ್ಲ. ಹೀಗಾಗಿ ಈ ಕಂಪನಿಯವರಿಗೆ ಯಾವ ಕಾರಣದ ಶಕ್ತಿ ಬೆಂಬಲ ಕೊಡ್ತಾ ಇದೆ? ನಾನು ಕೇಳ್ತೇನೆ ಶಣ್ಪ್ರಕಾಶ್ ಪಾಟೀಲ್ ಅವ್ರಿಗೆ. ಬೆಂಬಲ ಇಲ್ಲದೆ ಇದ್ರೆ ಕಂಪನಿಯವರು ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಹೇಗೆ ಕಂಪನಿಯನ್ನ ರನ್ ಮಾಡ್ತಾ ಇದ್ದಾರೆ? ವಾಯು ಮಾಲಿನ್ಯ ಅಂತ ಕೇಳಿದ್ರೆ ಅದು ಹೇಳಲಿಕ್ಕೆ ತೀರದು. ಅದಕ್ಕೆ ಪೊಲ್ಯೂಷನ್ ಎಲ್ಲ ನಾರ್ಮ್ಸ್ ಗಳನ್ನ ಗಾಳಿಗೆ ತೂರಿದ್ದಾರೆ. ಇವತ್ತು ಚಿಂಚೋಳಿನಲ್ಲಿರುವಂತ ಇಥೆನಾಲ್ ಕಾರ್ಖಾನೆ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಎಲ್ಲವೂ ಮಾಡಿದ್ದಾರೆ. ಯಾವುದೇ ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ 8 ದಿನದ ಒಳಗಾಗಿ ಕಬ್ಬು ನಿಲ್ಲಿಸಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ. ವಾಯು ಮಾಲಿನ್ಯದ ಅಧಿಕಾರಿಗಳು ಹೋಗ್ತಾರೆ, ರಸ್ತೆ 20 ಫೀಟ್ ಅಗಲಿರ್ಬೇಕಿತ್ತು, ನೀವು 40 ಫೀಟ್ ಯಾಕೆ ಮಾಡಿದ್ದೀರಿ? ಇದು ಕ್ವಶನ್ ನಾವು ಹಾಕ್ಬೋದು. ಹೇಳಿ, ನೀವು 20 HP ಮಷೀನ್ ಹಾಕ್ಬೇಕಿತ್ತು, ನೀವು 30 HP ಯಾಕೆ ಹಾಕಿದ್ದೀರಿ ಅಂತ ಕೇಳ್ತಾರೆ. ಅಂದ್ರೆ ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ. ಯಾವ ಕಾನೂನು ನಡೀತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ? ಲಕ್ಷಾಂತರ ಜನರ ಜೀವನಾಡಿ ಅದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಆ ರೀತಿ, ಇಲ್ಲಿ ಲಕ್ಷಾಂತರ ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ ವಾಯು ಮಾಲಿನ್ಯದಿಂದ. ಇಲ್ಲಿ ಕಣ್ಮುಚ್ಕೊಂಡು ಕೂತಿದ್ದಾರೆ. ಈ ದ್ವಂದ್ವ ನಿಲುವು ಯಾಕೆ ಅಂತೇಳಿ ನಾನು ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ಗೆ, ಜಿಲ್ಲಾಡಳಿತಕ್ಕೂ ಕೇಳ್ತೇನೆ. ಜಿಲ್ಲಾಧಿಕಾರಿಗಳೇ, ನೀವು ವಿಸಿಟ್ ಮಾಡಿ ಅಲ್ಲಿ ಕಚೇರಿನಲ್ಲಿ ಕೂಡೋದು ಬಿಡಿ. ನಿಮ್ ಸಚಿವರಂತೂ ಗುಲ್ಬರ್ಗ ಭೇಟಿ ಕೊಡೋದೇ ಇಲ್ಲ.
ಮೀಡಿಯಾಕ್ಕೆ ಮಾತಾಡಕ್ ಮಾತ್ರ ಬರೋದು ಉಸ್ತುವಾರಿ ಸಚಿವರು. ಅವರಿಗೆ ಯಾವ ಸಂಬಂಧ ಇಲ್ಲ. ಕೇವಲ ರಾಷ್ಟ್ರದ ಹೇಳಿಕೆಗಳಿಗೆ ಮಾತ್ರ ಅವರು ಸಚಿವರು. ಕಲಬುರಗಿನಲ್ಲಿ ಬೆಳೆ ಹಾನಿ, ನೆಟ್ಟೆ ಸತ್ತೋಗಿದೆ, ರೈತರ ತೊಗರಿಗಳು, ಅದಕ್ಕೆ ಧಾವಿಸ್ಲಿಲ್ಲ, ಒಂದು ಹೊಲಕ್ಕೆ ವಿಸಿಟ್ ಕೊಡ್ಲಿಲ್ಲ. ಇಬ್ರು ಸಚಿವರು, ಇಲ್ಲಿದ್ದಂತ ಇಬ್ಬರು ಧೀಮಂತ ಸಚಿವರು, ಬಹಳ ಪ್ರಭಾವಿಗಳು ಇವರು. ಸಿದ್ದರಾಮಯ್ಯನವ್ರ ಕೈ ಹಿಡಿದು ಕೆಲಸ ಮಾಡಿಸ್ಬೋದು ಇವರು. ಆದ್ರೆ ರೈತರಿಗೆ ಯಾವುದೇ ರೀತಿಯ ನೆಟ್ಟೆ ಸತ್ರೆ ತೊಗರಿಗೆ ಹಾನಿಗೆ ಪರಿಹಾರ ಕೊಡ್ಲಿಲ್ಲ. ಆಮೇಲೆ ತೊಗರಿ ಕೇಂದ್ರಗಳು ಖರೀದಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು, ಕಣ್ಣೊರೆಸ್ಲಿಕ್ಕೆ ಎಲ್ಲೂ ಕೂಡ ತೊಗರಿ ಕೇಂದ್ರಗಳು ಪ್ರಾರಂಭ ಆಗ್ಲಿಲ್ಲ, ಖರೀದಿ ಕೇಂದ್ರಗಳು. ಇದ್ರ ಬಗ್ಗೆ ಈ ಕಡೆಗೆ ಉಸ್ತುವಾರಿ ಸಚಿವರು ಗಮನನೇ ಇಲ್ಲ. ಏನ್ ನಡೀತಾ ಇದೆ ಕಲಬುರಗಿನಲ್ಲಿ? ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ನಿಷ್ಕ್ರಿಯ ಇದ್ದಾರೆ, ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿದೆ. ರೈತರ ಅನ್ಯಾಯವನ್ನ, ರೈತರ ಗೋಳನ್ನ ಕೇಳದೆ ಇರ್ತಕ್ಕಂಥ ಕಿವುಡು ಸರ್ಕಾರ ಇದು. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ರೆ, ನಿಮ್ ನೇತೃತ್ವದಲ್ಲೇ ಆಗ್ಲಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕರೆದು ತುರ್ತಾಗಿ ರೈತರಿಗೆ ಸಿಗಬೇಕಾದಂತ ನ್ಯಾಯವನ್ನ ಒದಗಿಸಿಕೊಡ್ಬೇಕು. ಒಂದು ವೇಳೆ ಈ ನ್ಯಾಯ ಒದಗಿಸಿಕೊಡದೇ ಇದ್ರೆ ಫೆಬ್ರವರಿ 15ರ ನಂತರ ನಿರಂತರವಾದಂತ ಹೋರಾಟಗಳನ್ನ ಎದುರಿಸಬೇಕಾಗ್ತದೆ. ಹಾಗಾಗಿ ಹಿಂದೆ ಇದರಲ್ಲಿ ಬಹಳಷ್ಟು ಲೋಪಗಳಾಗಿದೆ. ಸರ್ಕಾರ ಡಿ.ಕೆ. ರವಿ ಅವರ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇಡಂನಲ್ಲಿ ಇದ್ದಾಗ ಜಮೀನು ಖರೀದಿ ಮತ್ತು ಮಾರಾಟದಲ್ಲಿ ವ್ಯವಹಾರ ಆಯಿತು ಅನ್ನುವಂಥದ್ದು. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವಿಜೃಂಭಣೆಯಿಂದ ನೆರವೇರಿದ ಸೌಹಾರ್ದ ಸಹಕಾರಿಗಳ ಕ್ರೀಡೋತ್ಸವ ಸಮಾರೋಪ ಸಮಾರಂಭ. ಅದ್ದೂರಿಯಾಗಿ ಜರುಗಿದ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯ 6ನೇ ವಾರ್ಷಿಕೋತ್ಸವ ಸಮಾರಂಭ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಸೌಹಾರ್ದ ಸಹಕಾರಿಗಳ ರಜತ್ ಮಹೋತ್ಸವದ ಹಿನ್ನೆಲೆ ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಹಕಾರಿಗಳ ಕ್ರೀಡೋತ್ಸವ ಸಮಾರೋಪ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭಕ್ಕೂ ಮುನ್ನ ನಗರದ ನಗರೇಶ್ವರ ಶಾಲೆಯಿಂದ ಸರ್ ಎಂ ವಿಶ್ವೇಶ್ವರಯ್ಯ ಭವನದವರೆಗೆ ಜಾಥಾ ನಡೆಸಲಾಯಿತು. ಆಳಂದ್ ಶಾಸಕ ಬಿಆರ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಹಕಾರಿ ಕಾಯ್ದೆ ಜಾರಿಗೆ ಬಂದಿದ್ದರಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಹಕ್ಕು ಸಿಕ್ಕಿದೆ.
ಕಾಯ್ದೆ ಜಾರಿಯಿಂದಾಗಿ ಕರ್ನಾಟಕದಲ್ಲಿ ಅನೇಕ ಸಹಕಾರಿಗಳು ಹುಟ್ಟಿಕೊಂಡು ಜನಪರ ಸೇವೆ ಮಾಡುತ್ತಿವೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ದುಡ್ಡನ್ನು ಒಯ್ದು ಈ ಸೌಹಾರ್ದ ಸೊಸೈಟಿಯಲ್ಲಿ ಹಾಕಿ ಅದು ಶೇರ್ ಅಂತ ಪರಿಗಣಿಸಿ ಅದು ಬಡ್ಡಿ ವ್ಯವಹಾರ ಮಾಡುವಂಥದ್ದು ಕೆಲವು ಜನರಿಗೆ ಸೀಮಿತವಾಗಿರೋದು ಬೇಡ, ಮುಕ್ತವಾಗಿರಬೇಕು, ಬಹಿರಂಗವಾಗಿರಬೇಕು ಮತ್ತು ಎಲ್ಲರಿಗೆ ಮುಟ್ಟವಾಗಿರಬೇಕು ಅಂತ ಕೆಲಸವನ್ನು ನಾವು ಸೇರಿ ಇಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅನೇಕ ಜನ ಮಾತನಾಡೋರಿದ್ದಾರೆ. ನಾನು ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಮ್ಮಲ್ಲಿ ಕಲಬುರಗಿಯಲ್ಲಿ ಹಾಲಿನ ಉತ್ಪಾದನೆ ಭಾಳ ಕಡಿಮೆ ಇದೆ. ಕಲಬುರಗಿ, ಬೆಂಗಳೂರು, ಮಹಾರಾಷ್ಟ್ರದಿಂದ 1,00,000 ಲೀಟ್ರ್ ಹಾಲು ಬರ್ತದೆ. ಅದೆಲ್ಲ ವಿಷಕಾರಿ ಹಾಲು, ಕಲಬೆರಕೆ ಹಾಲು. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ, ಹೈನುಗಾರಿಕೆಗೆ ತಾವು ಹೆಚ್ಚು ಸಾಲವನ್ನು ಕೊಟ್ಟರೆ ಹಾಲಿನ ಉತ್ಪಾದನೆ ಆಗ್ತದೆ. ಸಸ್ಯಾಹಾರಿಗಳಿಗೆ ಹಾಲೇ ಪರಿಪೂರ್ಣವಾದಂಥ ಆಹಾರ. ದಯಮಾಡಿ ಆ ಹಾಲಿನ ಉತ್ಪಾದನೆಯನ್ನು ಮಾಡುವಂಥ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಬೇಕಾಗ್ತದೆ. ಮತ್ತು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಸೇರಿ ಬರೀ 60,000 ಹಾಲು ಮಾತ್ರ ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಶಿವಮೊಗ್ಗ ನಿರ್ದೇಶಕರು ಗೊತ್ತಿದ್ದಾರೆ. ಒಂದು ತಾಲೂಕಿನಲ್ಲಿ 1,50,000, 1,30,000, 1,60,000 ಲೀಟ್ರ್ ಹಾಲನ್ನು ಅಲ್ಲಿ ಶೇಖರಣೆ ಮಾಡ್ತಾರೆ. ನಾವಿಲ್ಲಿ ಹಾಲು ಕಡಿಮೆ ಬಿದ್ದಾಗ ಕೋಲಾರಲಿಂದ ತರಿಸ್ಕೊಂಡಿದ್ದೀವಿ, ಶಿವಮೊಗ್ಗಲಿಂದ ತರಿಸ್ಕೊಂಡಿದ್ದೀವಿ. ಹಾಲಿನ ಕೊರತೆ ಭಾಳ ಇದೆ. ನಾನು ಒಂದು ಸಣ್ಣ ಸೌಹಾರ್ದ ಸಹಕಾರಿ ಸಂಘ ನಡೆಸ್ತೇನೆ. ಯಾರಿಗೆ ನಾನು ಎಮ್ಮೆಗೆ, ಆಕಳಿಗೆ ಸಾಲ ಕೊಟ್ಟಿದ್ದೀನಿ, 1 ರೂಪಾಯಿನೂ ಕೂಡ ಬಾಕಿ ಉಳಿದಿಲ್ಲ, ಎಲ್ಲನೂ ಕೂಡ ವಸೂಲಿಯಾಗಿದೆ. ಅಷ್ಟು ಪ್ರಮಾಣ ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡಿದ್ದೀವಿ. ಸೋಮಶೇಖರ್ ಕೂಡ ನಾನು ವಿನಂತಿ ಮಾಡಿಕೊಂಡಿದ್ದೀನಿ. DCC ಬ್ಯಾಂಕ್ನವರು ಕೂಡ ಇದಕ್ಕೆ ಮುಂದೆ ಬರಬೇಕು, ಈ ಹಾಲಿನ ಉತ್ಪಾದನೆ ಮಾಡೋದಕ್ಕೆ. ಇನ್ನು ಅಪಾರವಾದಂಥ ಅವಕಾಶ ಇದೆ. ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ಹಾಲು ಉತ್ಪಾದನೆಗೆ ಇನ್ನೂ ಕೂಡ ದೊಡ್ಡ ಅವಕಾಶ ಇದೆ. ಮತ್ತು ಪ್ರಾಮಾಣಿಕವಾಗಿ ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಹಾಲು ಉತ್ಪಾದನಾ ಸಂಘ ಮತ್ತು DCC ಬ್ಯಾಂಕು ಅಥವಾ ಬೇರೆ ಬ್ಯಾಂಕು ಮತ್ತು ನೀವು ಈ 3 ಜನ ಸೇರಿದರೆ ವಸೂಲಿಗೇನು ಪ್ರಾಬ್ಲಮ್ ಇಲ್ಲ. ಆ ಕೆಲಸವನ್ನು ಮಾಡಿದರೆ ನಮ್ಮ ಹಾಲಿನ ಉತ್ಪಾದನೆ ಇವತ್ತು ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು KMF ಇಡೀ ನಮ್ಮ ದೇಶದಲ್ಲಿ ಅಮೂಲ್ ನಂತರ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಆ ಸಂಸ್ಥೆ ಇವತ್ತು ಬೆಳೆದಿದೆ. ಇವತ್ತು ದೆಹಲಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಂದಿನಿ ಪ್ಯಾರ್ಲರನ್ನು ಓಪನ್ ಮಾಡಿದ್ರು. ಭಾಳಷ್ಟು ಬೇಡಿಕೆ ಬರ್ತಾ ಇದೆ, ಎಲ್ಲ ನಮ್ಮ ಕಡೆ ಮಾಡಿರಿ, ನಿಮ್ಮ ಕಡೆ ಮಾಡಿರಿ. ಅಷ್ಟು ಉತ್ತಮವಾದಂಥ ಉತ್ಪಾದನೆ ನಂದಿನಿಯಿಂದ ನಡೀತಾ ಇದೆ. ಅದಕ್ಕೆ ಸೋಮಶೇಖರ್ ಅವರು ಮಾತು ಕೊಟ್ಟಿದ್ದಾರೆ, ಪ್ರತಿಯೊಂದು ರೈತ ಸೇವಾ ಸಹಕಾರ ವತಿಯಿಂದ ಕನಿಷ್ಠ 100 ಜನಕ್ಕಾದರೂ ಎಮ್ಮೆ ಮತ್ತು ಆಕಳಿಗೆ ನಾನು ಸಾಲವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಸೋಮಶೇಖರ್ ಅವರು ಹೇಳಿದ್ದಾರೆ. ಅದೇ ಥರ ತಾವು ಕೂಡ ಮುಂದೆ ಬರಬೇಕು, ಈ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡೋಣ. ಸರ್ಕಾರ 1 ಲೀಟ್ರಿಗೆ 5 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ. ಭಾಳ ಉತ್ತಮವಾದಂಥ ಬೆಳವಣಿಗೆ. ಆ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ. ಬಳಿಕ ಮಾತನಾಡಿದ ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷ SS ಪಾಟೀಲ್ ಅವರು, ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆ ಜಾರಿಗೆ ಬಂದು ಇಂದಿಗೆ 25 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕ್ರೀಡೋತ್ಸವ ಆಯೋಜನೆ ಮಾಡಲಾಗಿತ್ತು. ಜಿಲ್ಲೆಯ ಎಲ್ಲಾ ಸಹಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಆಶ್ರಯದಲ್ಲಿ ನಡೆದಂತಹ ಕ್ರೀಡೋತ್ಸವಕ್ಕೆ ಇಷ್ಟು ಅದ್ದೂರಿಯಾಗಿ ಆಗಮಿಸಿ ತಾವೆಲ್ಲ ಒಂದು ಮೆರುಗು ನೀಡಿದ್ದೀರಿ. ಇದಕ್ಕೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಶಾಸಕರಾದ BR ಪಾಟೀಲ್ ಬಂದಿದ್ದರು. ಅವರು ಸೌಹಾರ್ದ ಸಹಕಾರಿಗಳ ಬಗ್ಗೆ ಭಾಳ ಅಭಿಮಾನದಿಂದ ಒಂದೆರಡು ಮಾತಾಡಿದ್ರು. RK ಪಾಟೀಲ್ರು, DCC ಬ್ಯಾಂಕಿನ ಚೇರ್ಮನ್ರು, ಉಪಾಧ್ಯಕ್ಷರು, ವಿಕಾಸ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠ್ ಸರ್ ಅವರು ಬಂದಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಬಂದಿದ್ದಾರೆ. ಮಾನ್ಯ ಅಧ್ಯಕ್ಷರಾದಂಥ ಸಂಯುಕ್ತ ಸಹಕಾರಿಯ ಪ್ರಸನ್ನ ಕುಮಾರ್ ಅವರು ಬಂದಿದ್ದಾರೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಶರಣಗೌಡರು ಬಂದಿದ್ದಾರೆ. ಇವರೆಲ್ಲರೂ ಎಂಥ ತೊಂದರೆ ಇದ್ರೂ ಎಲ್ಲವೂ ಮೀರಿ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಮೆರುಗನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಒಂದು ವಂದನೆಯನ್ನು ಸಲ್ಲಿಸ್ತೇನೆ. ಇದು ಅಧ್ಯಕ್ಷನ ಭಾಷಣದೊಂದಿಗೆ ವಂದನಾರ್ಪಣೆ ಅಂತ ಅನಿಸುತ್ತೆ. ಈ ಒಂದು ಕ್ರೀಡೋತ್ಸವದಲ್ಲಿ ಭಾಗಿಯಾದಂಥ ನಿರ್ದೇಶಕ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗದವರಿಗೆ ಒಂದು ರಿಕ್ರಿಯೇಷನ್ ಅಂತ
ಪ್ರತಿ ವರ್ಷ ನಿಮ್ಮೆಲ್ಲರ ಸಮಾರಂಭದಲ್ಲಿ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿಜೇತರಿಗೆ ಒಕ್ಕೂಟದ ವತಿಯಿಂದ ಪ್ರಶಸ್ತಿ ಪತ್ರ ಬಹುಮಾನ ನೀಡಿ ಸತ್ಕರಿಸಲಾಯಿತು. ಸಮಾರಂಭದಲ್ಲಿ ಸಹಕಾರಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಆರ್ ಪ್ರಸನ್ನ ಕುಮಾರ್, ಗುರುನಾಥ್ ಜಾಂತಿಕರ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ಆರ್ಕೆ ಪಾಟೀಲ್, ಸುರೇಶ್ ಸಜ್ಜನ್, ವಿಶ್ವನಾಥ್ ಹಿರೇಮಠ, ಶೈಲಜಾ ತಪಲಿ, ಸಂಜೀವ್ ಮಹಾಜನ್, ದತ್ತಾತ್ರೇಯ ಫಡ್ನೀಸ್, ಶರಣಗೌಡ ಪಾಟೀಲ್, ಸೂರ್ಯಕಾಂತ್ ರಾಕಲೆ, ಮಹೇಶ್ ಪಾಟೀಲ್, ಬಸವರಾಜ್ ಪಾಟೀಲ್, ವೀರಶೆಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಪ್ರತಿಷ್ಠಿತ ಶ್ರೀ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯ 6ನೇ ವಾರ್ಷಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ರಘೋಜಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಖ್ಯಾತ ವಿಜ್ಞಾನಿ ಟಿ ವಿರೂಪಾಕ್ಷ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಅತ್ಯಂತ ಮುಂದುವರೆದ ಪ್ರಪಂಚವಾಗಿದೆ. ಇಂದಿನ ಯುಗದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನದ ಕಡೆಗೆ ಹೆಚ್ಚಿನ ಹೊತ್ತು ನೀಡುವುದು ತುಂಬಾ ಅವಶ್ಯಕವಾಗಿದೆ ಎಂದು ರಘೋಜಿ ಶಾಲೆಯು ಶೈಕ್ಷಣಿಕ ಸೇವೆಯ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. both high school and college. So it's a very auspicious day, the 6th annual day function, and I'm very fortunate that this function is going to be as a chief guest. So being a scientist in DRDO, so it's a opportunity to interact with the students of this particular school and grace the occasion and also advise whatever the experiences as a scientist undergone. I like to share with the students, and I wish these functions have a great successful, and also the school Damodar Raghoji Memorial School. It's a very CBSE affiliated school which is perfectly meets the present the nation requirement, because CBSE is a syllabus where all the curriculum of the syllabus or education is considered. So I wish this Damodar Raghoji Memorial School a great and success in all aspects, and wish the student also exceeds and bright students comes out and take the responsibilities in the nation in a bigger portfolios. I wish best of luck to. ನಂತರ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಗಣ್ಯರು, ಶ್ರೀ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯು ಕಳೆದ 6 ವರ್ಷಗಳಿಂದ ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದು, ಇಲ್ಲಿ ಕಲಿತ ವಿದ್ಯಾರ್ಥಿಗಳು ದೇಶದಲ್ಲಿ ಉನ್ನತ ಸ್ಥಾನ ಪಡೆಯುವ ಮೂಲಕ ಶಾಲೆಯ ಕೀರ್ತಿ ಬೆಳಗಿಸಲಿ ಎಂದು ಶುಭ ಹಾರೈಸಿದರು. We are having 6th annual day at Sri Damodar Raghoji CBSE Memorial School, and it is our proud privilege to have Sir T. Virupakshi, who is one of the renowned scientists, GDRDO, and today we are going to have 2 days of amazing events. I'm very fortunate to see very talented students performing these 2 days, and we are looking ahead for the program because our teachers and our principal, under the guidance of our principal Pramod S. Malekar, have worked day and night to get this event. On behalf of Sri Damodar Raghoji Memorial School, we are celebrating 6th annual day. T. Virupaksha, scientist, DRDO, is coming to our school as a chief guest. We are really great thankful they have came to my school, and this function should success with help of Virupaksha sir, and our children will be perform very good in this annual day. And exciting event. This day is very precious today for us, as we have T. Virupakshan, the scientist from the DRDO, Defense Ministry of India. We are happy to have him here. I hope this program will bring you a lot of enjoy, knowledge, and it is also one of the remarkable events in the school. With your love and support, we hope that in the future we continue the same thing. Thank you. साइकिल पे घुमा है, हाईवे पे मोटर साइकिल भगा के दे, स्पीड में तुमको
ಸಮಾರಂಭದಲ್ಲಿ ದಾಮೋದರ ರಘೋಜಿ ಮೆಮೋರಿಯಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರ ಡಿ ರಘೋಜಿ, ಕಾರ್ಯದರ್ಶಿ ಮೀರಾ ರಘೋಜಿ, ಟ್ರಸ್ಟಿ ಕಮಲಾಬಾಯಿ ರಘೋಜಿ, ಮೋನಾಶ್ರೀ ರಘೋಜಿ, ನಂದಿನಿ ಆರ್ ರಘೋಜಿ, ವಿಷ್ಣು ಕಾಳೋಜಿ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಮುಕ್ತಾಂಬಿಕಾ ಪಿಯು ಕಾಲೇಜು ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಸಮಾರಂಭ. ಕಲಬುರಗಿ ಡಿಸಿ ಫೌಜಿಯಾ ತರ್ನುಂ ಅವರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಪ್ರದಾನ. ಶ್ರೀ ಸಿಮೆಂಟ್ ಕಾರ್ಖಾನೆ ವಿರುದ್ಧ ತಾರತಮ್ಯ ಆರೋಪ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಸುದ್ದಿಗೋಷ್ಠಿ. ವಿಜೃಂಭಣೆಯಿಂದ ನೆರವೇರಿದ ಸೌಹಾರ್ದ ಸಹಕಾರಿಗಳ ಕ್ರೀಡೋತ್ಸವ ಸಮಾರೋಪ ಸಮಾರಂಭ. ಅದ್ದೂರಿಯಾಗಿ ಜರುಗಿದ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯ 6ನೇ ವಾರ್ಷಿಕೋತ್ಸವ ಸಮಾರಂಭ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.